ದೇಶದಲ್ಲಿ ಚರ್ಚೆಯಲ್ಲಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ. ಈ ಪ್ರಕರಣದ ನಂತರ ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಸಂಸದರು ಮಾತಾಡ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ, ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಈತನಿಗಾದಂತಹ ಅನ್ಯಾಯಕ್ಕೆ ನ್ಯಾಯ ಯಾವಾಗ ಸಿಗುತ್ತೆ ಅಂತ. ರಾಷ್ಟ್ರವ್ಯಾಪಿ ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸ್ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ವರದಕ್ಷಿಣೆ ಕಿರುಕುಳ ಕಾನೂನು ದುರ್ಬಳಕೆ ವಿರುದ್ಧ ಧ್ವನಿ ಎತ್ತೋರ ಸಂಖ್ಯೆ ದೊಡ್ಡದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾದಂತಹ ಚರ್ಚೆ ಕೂಡ ಆಗ್ತಾ ಇದೆ. ಗಂಡು ಹೆಣ್ಣು ಸಮಾನ, ಪುರುಷರ ಪರ ಕೂಡ ಕಾನೂನು ಬೇಕು, ವುಮೆನ್ ಕಮಿಷನ್ ಅಂತ ಇದೆ. ಆದ್ರೆ ಗಂಡಸರಿಗೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ವೇದಿಕೆ ಕೂಡ ಇಲ್ಲ, ಒಂದು ಕಮಿಟಿ ಕನಿಷ್ಠ ಪಕ್ಷ ಇಲ್ಲ. ಅಕಸ್ಮಾತ್ ನ್ಯಾಯದ ಮೊರೆಗಾಗಿ ಕೋರ್ಟಿಗೆ ಹೋದ್ರೂ ಕೂಡ ಅದು ಹೆಣ್ಣು ಮಕ್ಕಳ ಪರವಾಗೇ ತೀರ್ಪು ಕೊಡುತ್ತೆ ಅನ್ನುವಂತಹ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಪೊಲೀಸರು ಕೂಡ ಒಂದು ವರದಕ್ಷಿಣೆ ಕೇಸನ್ನ ಪ್ರೆಜುಡೈಸ್ ಮೈಂಡ್ ಸೆಟ್ ಇಟ್ಕೊಂಡು ನೋಡ್ತಾರೆ ಅನ್ನುವಂತಹ ಆರೋಪ. ಪುರುಷರ ಪರ ಧ್ವನಿ ಎತ್ತುತ್ತಾ ಇರೋರು ವ್ಯಕ್ತಪಡಿಸ್ತಾ ಇರುವಂತಹ ವಿಚಾರಗಳಿಗೇನು ನೋಡ್ತಾ ಇದೀವಿ. ವಿಚ್ಛೇದನ ಸಂಬಂಧ ಕಾನೂನು ಬದಲಾವಣೆಗೆ ಆಗ್ರಹಿಸ್ತಾ ಇದ್ದಾರೆ ಪುರುಷರ ಹಿತರಕ್ಷಣಾ ವೇದಿಕೆಯವರು. ವಿಚ್ಛೇದನಕ್ಕೆ ಸಂಬಂಧಪಟ್ಟಂತಂದ್ರೆ ಡಿವೋರ್ಸು, ನಂತರದ ಆಲಿಮೋನಿ ಅಂದ್ರೆ ಪರಿಹಾರ, ಅಂತಿಮ ಆದೇಶದವರೆಗೂ ನಿರ್ವಹಣೆ ವೆಚ್ಚವನ್ನ ನಿಗದಿ ಮಾಡಬಾರದು ಅಂತ ಪುರುಷರ ಪರ ಧ್ವನಿ ಎತ್ತದಂತಹ ಅನೇಕರು ಆಗ್ರಹಿಸ್ತಾ ಇರೋದು. ಆಯಾ ಪ್ರದೇಶದ ಆಧಾರದ ಮೇಲೆ ಪರಿಹಾರದ ಮೊತ್ತ ಎಷ್ಟಿರಬೇಕು ಅನ್ನೋದನ್ನ ನಿರ್ಧರಿಸಿದ್ರೆ ಅದು ಸರಿ ಇರುತ್ತೆ. ಎಲ್ಲರನ್ನೂ ಒಂದೇ ತಕ್ಕಡಿನಲ್ಲಿ ಹಾಕಿ ತೂಗೋದು ಸರಿಯಲ್ಲ. ಪತ್ನಿ ಕೆಲಸ ಮಾಡ್ತಾ ಇದ್ರೆ ಆಕೆಗೆ ನಿರ್ವಹಣೆ ವೆಚ್ಚ ಅಂದ್ರೆ ಮೇಂಟೆನೆನ್ಸ್ ಫೀಸ್ ಅಂತ ಸಿಗಬಾರದು. ತಂದೆಯ ದುಡಿಮೆಯ ಆಧಾರದ ಮೇಲೆ ಮಕ್ಕಳ ನಿರ್ವಹಣೆಗೆ ಹಣವನ್ನ ನಿಗದಿ ಮಾಡಬೇಕು. ಈಗ ಬಹುತೇಕ ಕಡೆ ಏನಾಗುತ್ತೆ ಅಂದ್ರೆ ಹೆಂಡತಿ ಪರ ವಕೀಲರು ಒಂದಷ್ಟು ಅಮೌಂಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಆ ಅಮೌಂಟ್ ಅನ್ನ ಕೇಳುವಂತಹ ಪ್ರಯತ್ನ ಆಗತ್ತೆ. ಹಂಗಾಗಬಾರ್ದು, ಅದು ಸರಿಯಲ್ಲ ಅನ್ನೋದು ಇವರ ಬೇಡಿಕೆ. ಮದುವೆಯಾಗಿ ವಿಚ್ಛೇದನವನ್ನ ಪಡೆದ್ರೆ ಪತಿಯ ಅರ್ಧ ಆಸ್ತಿ ಸಿಗುವಂತಿರಬಾರದು. ಇದು ಬಹಳ ಜನ ಮಾತಾಡ್ತಾ ಇರೋ ವಿಚಾರ. ಆಸ್ತಿ ಹಂಚಿಕೆ ವಿಚಾರವಾಗಿ ಸಮಯವನ್ನ ನಿಗದಿ ಮಾಡಬೇಕು. ಓಕೆ, ಜೀವನಾಂಶದ ರೂಪಕವಾಗಿ ಆಸ್ತಿಯನ್ನ ಕೊಟ್ಟರು, ಅದಕ್ಕೆ ಸಮಯ ಹಾಗೂ ಮಾನದಂಡ ಈಗಿರೋದು ಸರಿಯಲ್ಲ. ಈಗಿರುವಂತಹ ಮಾನದಂಡದಿಂದ ನಮಗೆ ಅನ್ಯಾಯ ಆಗ್ತಿದೆ ಅನ್ನೋದು ವಿಕ್ಟಿಮ್ಸ್ ಹೇಳ್ತಾ ಇರೋ ಮಾತು. ಇವರನ್ನು ವಿಕ್ಟಿಮ್ಸ್ ಅನ್ಬೇಕು ನಾವು. ಮದುವೆ ಆಗಿ 25 ವರ್ಷ ಕಳೆದಿದ್ರೆ ಆಸ್ತಿಯ 50% ಭಾಗ ಕೊಡುವುದು ಸರಿ ಇದೆ. ಆದರೆ ಮದುವೆಯಾಗಿ 20 ವರ್ಷ ಕಳೆದಿದ್ರೆ 40%ನಷ್ಟು ಮಾತ್ರ ಆಕೆಗೆ ಹಾಗೂ ಆಕೆಯ ಕುಟುಂಬಕ್ಕೆ, ಅಂದ್ರೆ ಆಕೆಗೆ ಏನಾದರೂ ಒಂದು ಸಂಸಾರ ಅಂತಿದ್ರೆ, ಕುಟುಂಬ ಅಂತಿದ್ರೆ ಅವ್ರಿಗೆ ಹೋಗಬೇಕು. ಮದುವೆಯಾಗಿ 15 ವರ್ಷಕ್ಕೆ ವಿಚ್ಛೇದನ ಪಡೆದುಕೊಂಡ್ರೆ 30%ನಷ್ಟು ಆಸ್ತಿಯನ್ನ ಕೊಡೋದಕ್ಕೆ ಕೋರ್ಟ್ ಅಥವಾ ಕಾನೂನುಗಳನ್ನು ತರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮದುವೆಯಾಗಿ 10 ವರ್ಷ ಕಳೆದಿದ್ರೆ 20%ನಷ್ಟು ಆಸ್ತಿ ಅವರಿಗೆ ಹೋಗಬೇಕು ಅನ್ನೋದನ್ನ ನ್ಯಾಯಯುತವಾಗಿದ್ರೆ, ಪ್ರಕರಣ ನ್ಯಾಯಯುತವಾಗಿದ್ದರೆ, ಆಕೆಗೆ ಬೇರೆ ಯಾವುದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂದರೆ ಕೊಡೋದು ಸರಿ ಇದೆ ಅನ್ನೋದು ಇವ್ರ ಮಾತು. ಮದುವೆಯಾಗಿ ಜಸ್ಟ್ 5 ವರ್ಷ ಕಳೆದಿದ್ರೆ ಅಥವಾ 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೂ ಕೂಡ ಒಂದಷ್ಟು ಮಾನದಂಡಗಳನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪುರುಷರ ಕೆಲಸವನ್ನು ದೃಷ್ಟಿಯಲ್ಲಿಟ್ಕೊಂಡು ವಿಚಾರಣೆಯನ್ನು ನಡೆಸಬೇಕು. ಬೇಕಾದಂಗೆ ಅತುಲ್ ಪ್ರಕರಣದಲ್ಲೇ ನೋಡಿ, ಒಂದು ತಿಂಗಳು ಒಂದೊಂದ್ಸಲ ಆತ 20 ಸಲ ಬೆಂಗಳೂರಿಂದ UPಗೆ ಟ್ರಾವೆಲ್ ಮಾಡಬೇಕಾಗಿತ್ತು, ಬೆಂಗಳೂರಿಂದ ದಿಲ್ಲಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ಆತನ ಕೆಲಸಕ್ಕೆ ಸೇರಿಸ್ಕೊಂಡವರು ಏನಂತಾರೆ, ದಿನ ಸಾಯೋರು ಗಳೋರು ಯಾರು ಅಂತಿದ್ರು. ಸೊ ಆತ ಅದೆಲ್ಲದರಿಂದ ಟ್ರಾಮಕ್ಕೊಳಗಾಗಿತ್ತಾನೆ ಇವತ್ತು ತನ್ನ ಜೀವನವನ್ನು ಅಂತ್ಯ ಮಾಡ್ಕೊಂಡಿರೋದು. ಅದೆಲ್ಲವನ್ನ ಇಲ್ಲಿ ಪ್ರಶ್ನೆ ಎತ್ತಲಾಗ್ತಾ ಇದೆ. ಮದುವೆಗೆ ಮುಂಚೆ ಆಗುವ ಒಪ್ಪಂದಗಳಿಗೆ ಮಾನ್ಯತೆಯನ್ನು ಕೊಡಬೇಕು ಅಂತ ಕೂಡ ಧ್ವನಿ ಎತ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಈ ದೇಶದಲ್ಲಿ ಕೆಲವರ ಹಿತರಕ್ಷಣೆಗಾಗಿ ಮಾಡಿದ ಕಾನೂನು ಹಲವು ಸಂದರ್ಭದಲ್ಲಿ ದುರ್ಬಳಕೆ ಆಗಿದ್ದನ್ನು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ಅತುಲ್ ಕೇಸ್ ಒಂದು ಕಡೆ ಆದರೆ ಅಟ್ರಾಸಿಟಿ ಕೇಸ್ ಬಗ್ಗೆ ಕೂಡ ನಾವು ಮಾತಾಡಬೇಕು. ತುಂಬ ಜನ ಅಟ್ರಾಸಿಟಿ ಕೇಸನ್ನು ಮಿಸ್ಯೂಸ್ ಮಾಡ್ಕೊಂಡಿರುವಂತಹ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ. ಕೇಸ್ ಹಾಕ್ತಾರೆ, ಬಟ್ ಕೋರ್ಟ್ನಲ್ಲಿ ಅಟ್ರಾಸಿಟಿ ಕೇಸ್ ಹಾಕೊಂಡವ್ರು ತಪ್ಪಿಲ್ಲ ಅನ್ನೋದು ರುಜುವಾತಾಗುತ್ತೆ. ಇಲ್ಲಿ ಅತುಲ್ ಕೇಸ್ನಲ್ಲೂ ಹಾಗೆ ಆಗಿದೆ. ತುಂಬ ಜನ ಪುರುಷರು ಇಡೀ ಕಾನೂನಿನ ಸ್ವರೂಪವನ್ನು ತಿದ್ದುಪಡಿ ಮಾಡಬೇಕು ಅಂತ. ಸೊ ದೆಹಲಿಯ ನಾಯಕರು ಏನು ಚಿಂತನೆಯಲ್ಲಿದ್ದಾರೆ, ಸರ್ಕಾರ ಈ ಪ್ರಕರಣವನ್ನು ಯಾವ ರೀತಿ ನೋಡ್ತಾ ಇದೆ, ಏನು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ? ಮಮತಾ ನೋಡಿ, ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಒಂದು ಲೋಫಾಲ್ಸ್ ಇದ್ದೇ ಇರುತ್ತೆ. ಅದು ಜುಡಿಷರಿ ಕೂಡ ಹೊರತಾಗಿಲ್ಲ. ಕಾನೂನು ವ್ಯವಸ್ಥೆಯಲ್ಲೂ ಕೂಡ ಇರುವ ಕಾನೂನುಗಳಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ದೋಷಗಳು ಇರ್ತವೆ, ಅಥವಾ ಇರುವಂತಹ ಕೆಲವೊಂದಿಷ್ಟು ಅಡ್ವಾಂಟೇಜ್ಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಕಾನೂನಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಜಾತಿ ನಿಂದನೆ ಆಗಿರ್ಬೋದು, ಅಥವಾ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಈ ರೀತಿಯಾದಂಥ ಕೌಟುಂಬಿಕ ದೌರ್ಜನ್ಯ ಆಗಿರ್ಬೋದು, ಈ ರೀತಿಯಾದಂಥ ಬೇರೆ ಬೇರೆ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು, ಅನಗತ್ಯ ಕಿರುಕುಳ ಕೊಡುವಂಥದ್ದು ಈ
ಹಿಂದೆಯಿಂದಲೂ ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿರುವಂಥದ್ದು. ಆದರೆ ಒಬ್ಬರು ಯಾರೋ ಮಾಡೋ ಒಂದು ಆ ದುರ್ಬಳಕೆಯ ವಿಚಾರಕ್ಕೆ ಇಡೀ ಕಾನೂನು ವ್ಯವಸ್ಥೆಯನ್ನು ದೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಅತುಲ್ ಪ್ರಕರಣದಲ್ಲಿ ಈ ಒಂದು ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕೌಟುಂಬಿಕ ದೌರ್ಜನ್ಯ ಅಥವಾ ವರದಕ್ಷಿಣೆ ಕಿರುಕುಳ ಪ್ರಕರಣಗಳಿಂದವೆ ಇವುಗಳನ್ನು ಹೆಚ್ಚು ಹೆಣ್ಮಕ್ಳು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮಹಾನಗರಗಳಲ್ಲಿ ಇಂತಹ ಘಟನೆಗಳು ಹೆಚ್ಚು ನಡೀತಾ ಇದ್ದಾವೆ. ಅನಗತ್ಯವಾಗಿ ಪುರುಷರು ಕಿರುಕುಳಕ್ಕೆ ಒಳಪಡುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಿದ್ದಾವೆ. ಹೀಗಾಗಿ ಮಹಿಳೆಯರಿಗೆ ಹೇಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಅಥವಾ ಒಂದು ಅವರಿಗೆ ಹೋರಾಟದ ಹಕ್ಕುಗಳನ್ನು ಕೊಡಲಾಗಿದೆಯೋ ಅದೇ ರೀತಿಯಾದಂಥ ಹಕ್ಕುಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಜಸ್ಟಿಸ್ ಫಾರ್ ಅತುಲ್ ಅನ್ನುವಂತಹ ಹ್ಯಾಶ್ಟ್ಯಾಗ್ನಲ್ಲಿ ಒಂದು ಅತುಲ್ ಸುಭಾಷ್ ಸಾವಿಗೆ ನ್ಯಾಯವನ್ನು ಕೇಳೋದ್ರ ಜೊತೆಗೆ ಪರಿಷ್ಕೃತ ಕಾನೂನುಗಳಾಗಬೇಕು, ಮಹಿಳೆಯರ ರೀತಿಯಲ್ಲಿ ಪುರುಷರಿಗೂ ಕೂಡ ಒಂದಿಷ್ಟು ಹಕ್ಕುಗಳನ್ನು ಕೊಡಬೇಕು, ಸ್ವಾತಂತ್ರ್ಯವನ್ನು ಕೊಡಬೇಕು, ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಕಾನೂನು ಹೋರಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮನವಿಗಳು ಕೇಳಿ ಬರ್ತಾ ಇದ್ದಾವೆ. ನಿನ್ನೆ ಕೆಲವೊಂದಿಷ್ಟು ಸಂಸದರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಮುಖ್ಯವಾಗಿ ಬೆಂಗಳೂರು ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಮಾತನಾಡಿದ್ರು. ಅವ್ರು ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಹೌದು ಕಾನೂನುಗಳನ್ನು ಪರೀಕ್ಷಣೆ ಮಾಡುವಂತಹ ಸಮಯ ಬಂದಿದೆ, ಇವತ್ತಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಾವು ಒಂದಿಷ್ಟು ಬದಲಾವಣೆಯನ್ನು ತರಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆಗಳು ನಡೀತಾ ಇರುವಂಥದ್ದು. ದೆಹಲಿಯಲ್ಲೂ ಕೂಡ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇದಕ್ಕೊಂದು ಅಧಿಕೃತವಾದಂಥ ರೂಪುರೇಷೆಗಳು ಬರುತ್ತೆ. ಹಾಗಾಗಿ ಒಂದು ಇನಿಷಿಯೇಟಿವ್ ಅಂತ ಯಾರಾದರೂ ತೆಗೆದುಕೊಳ್ಬೇಕಾಗುತ್ತೆ. ಅದು ಸಂಸದರು ಅಥವಾ ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ ಒಂದು ಸಂಬಂಧಿಸಿದ ಇಲಾಖೆ ಒಂದು ಇನಿಷಿಯೇಟಿವ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಬದಲಾವಣೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಸುಪ್ರೀಂ ಕೋರ್ಟ್ಗೆ ಒಂದು PIL ಅನ್ನ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಅರ್ಜಿಯನ್ನ ಹಾಕಿ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡುವಂತೆ ಕೋರ್ಕೊಳ್ಬೇಕಾಗತ್ತೆ. ಇದೆಲ್ಲ ಆದ ಬಳಿಕ ಒಂದು ವ್ಯವಸ್ಥಿತವಾದಂಥ ಮಾರ್ಗಗಳು ಇದಕ್ಕೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ಒಂದು ಚರ್ಚೆಯ ಹಂತವನ್ನು ತಲುಪಿರುವಂಥದ್ದು. ಈ ಚರ್ಚೆ ಮುಂದಿನ ಹಂತಕ್ಕೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಅಥವಾ ಇದು ಚರ್ಚೆಯಾಗಿ ಉಳಿಯುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.